ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಭೂಮಿಕಾ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸಿಂಪಲ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ ವ್ಲಾಗು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣ್ತಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಇವಾಗ ಒಂದು 11 ಗಂಟೆ ಆಗಿದೆ. ನೋಡಿ ನನ್ನ ಮಗನ ತೊಟ್ಲಲ್ಲಿ ಮಲಗಿಸಿದ್ದೆ. ಎದ್ಬಿಟ್ಟು ಯಾವ ಥರ ಆಟ ಆಡ್ತಿದ್ದಾನೆ ಅಂತೇಳ್ಬಿಟ್ಟು ಹೊರ್ಗಡೆ ತೆಗೆದ್ಬಿಟ್ಟು ನೋಡ್ತಾ ಇದ್ದಾನೆ. ನೋಡಿ ಯಾವ ಥರ ನೋಡ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಇವಾಗ ಇದು ಬೆಳಗ್ಗೆ ಮಾಡಿರೋದು ಅಡುಗೆದು ವೀಡಿಯೋನ ಮಾಡ್ಕೊಂಡಿದ್ದೆ. ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ಅದರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಗ್ಯಾಸಿನ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಕೆಂಪಗಾದ ನಂತರ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಒಣ ಕರಿಬೇವು ಹಾಕ್ತಾಯಿದ್ದೀನಿ ನಾನು. ಹಸಿ ಕರಿಬೇವು ಇರಲಿಲ್ಲ, ಅದಕ್ಕೋಸ್ಕರ. ನೋಡಿ ಇವಾಗ ಹಸಿಮೆಣ್ಸಿಕಾಯಿನ ಈ ಥರ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಪೇಸ್ಟ್ ಇತ್ತಲ್ಲ, ಅದನ್ನು ಅದಕ್ಕೆ ಎಣ್ಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಣ್ಣನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪನ್ನೇ ಹಾಕ್ತಾ ಇರೋದು ನಾವು. ಇವಾಗ ಸ್ವಲ್ಪ ಅರಿಶಿನನೂ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಕಡೆ ಆಲೂಗಡ್ಡೆ ಬೇಯಿಸ್ಕೊಂಡು ಈ ಥರ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಫುಲ್ಲು ಸಣ್ಣಗೂ ಮ್ಯಾಶ್ ಮಾಡ್ಕೊಂಡಿಲ್ಲ. ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಆಲೂಗಡ್ಡೆನ ನಾರ್ಮಲಾಗಿ ಎಲ್ಲರ ಮನೆಯಲ್ಲಿ ಇದೇ ಥರನೇ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಹಾಕಿದ ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ಲೋ ಆಗಿ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗಿದೆ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ನಾನು. ಏಕೆಂದರೆ ಚಪಾತಿ ಜೊತೆ ಇದಕ್ಕೆ ಕಾಂಬಿನೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ. ನೋಡಿ ಇವಾಗ ಅಮ್ಮ ಬೆಳಗ್ಗೆನೇ ಚಪಾತಿ ಹಿಟ್ಟನ್ನು ನೆನೆ ಇಟ್ಟಿದ್ರು. ಇದಕ್ಕೇನಿಲ್ಲ, ಸ್ವಲ್ಪ ಉಪ್ಪು, ಎಣ್ಣೆ, ನೀರು ಹಾಕ್ಬಿಟ್ಟು ನೆನೆ ಇಟ್ಟಿದ್ದಾರೆ. ಹಿಟ್ಟು ನಾರ್ಮಲ್ ಹಿಟ್ಟು, ಚಪಾತಿ ಹಿಟ್ಟು ಯಾವ ಥರ ನೆನೆ ಇಡ್ತಾರಲ್ಲ ಅದೇ ಥರನೇ ನೆನೆ ಇಟ್ಟಿದ್ರು. ಒಂದು ಅರ್ಧ ಗಂಟೆ ಆಗಿತ್ತು ಅಷ್ಟೇ. ಇವಾಗ ಚಪಾತಿ ಮಾಡ್ಕೊಳ್ಳೋದಕ್ಕೆ ಉಂಡೆನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನೋಡಿ ನೀವು ಬೇಕಿದ್ರೆ ದೊಡ್ಡದನ್ನು ಮಾಡ್ಕೋಬೋದು, ಇಲ್ಲ ಚಿಕ್ಕದನ್ನು ಮಾಡ್ಕೋಬೋದು. ನೀವು ಯಾವ ಥರ ಮಾಡ್ತೀರಾ ಅಂತೇಳ್ಬಿಟ್ಟು ಮಾಡ್ಕೊಳ್ಳಿ. ಇವಾಗ ಎಲ್ಲನೂ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ ಈ ಕಡೆ ಒಲೆ ಮೇಲ್ಗಡೆ ಒಂದು ರೊಟ್ಟಿ ಮಾಡೋ ಹಂಚನ್ನ ಇಟ್ಕೊಂಡಿದ್ದೀನಿ ನಾನು. ಒಲೆ ಮೇಲ್ಗಡೆನೇ ಮಾಡ್ತಾ ಇರೋದು ಇವತ್ತು. ನೋಡಿ ಎಲ್ಲನೂ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟೊಂದಾಗಿದೆ ನೋಡಿ. ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬೇಗ ತೀಡ್ಕೊಂಡು ಹಾಕ್ಕೊಂಬಿಡೋಕ್ಕೆ ಬರುತ್ತೆ ಅಂತೇಳ್ಬಿಟ್ಟು ಎಲ್ಲನೂ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇಲ್ಲಾಂದರೆ ಒಂದೊಂದೇ ಮಾಡ್ಕೊತ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರನೇ ಎಲ್ಲನೂ ಮಾಡ್ಕೊಂಬಿಟ್ರೆ ಬೇಗನೆ ಆಗೋಗುತ್ತೆ ಅಂತೇಳ್ಬಿಟ್ಟು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಇದ್ರ ಮೇಲ್ಗಡೆನ ನಾನು ತೀಡ್ತಾಯಿದ್ದೀನಿ. ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಕೆಳಗಡೆ ನೋಡಿ ಇವಾಗ ಚಪಾತಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇನ್ನೊಂದಕ್ಕೆ ಹಿಟ್ಟನ್ನ ಸವರ್ಕೊಂಡು ಅದ್ರ ಮೇಲ್ಗಡೆ ಇಟ್ಕೊಂಡು ತೀಡ್ಕೋಬೇಕು. ಭಾಳ ಪ್ರೆಷರ್ ಹಾಕ್ಬಿಟ್ಟು ತೀಡೋಕ್ಕೆ ಹೋಗಬೇಡಿ. ಇದಕ್ಕೆ ನಾವು ಪದರ್ ಚಪಾತಿ ಅಂತೀವಿ. ನೀವೇನು ಅಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ ಈ ಥರ ತೀಡ್ಕೊತ ಹೋಗಬೇಕು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ತೀಡ್ಕೋಬೋದು, ಎಷ್ಟು ಚಿಕ್ಕದು ಬೇಕೋ ಅಷ್ಟು ಚಿಕ್ಕದನ್ನು ತೀಡ್ಕೋಬೋದು. ಈ ಥರ ಮಾಡೋದ್ರಿಂದ ಚಪಾತಿ ಭಾಳ ಸ್ಮೂತಾಗಿ ಇರುತ್ತೆ. ನೋಡಿ ಎಷ್ಟು ಬೇಗ ಮಾಡ್ಕೋಬೋದು ಅಂತೇಳ್ಬಿಟ್ಟು. ಒಬ್ಬೊಬ್ಬರಿಗೆ ಚಪಾತಿ ಮಾಡೋದಂದರೆ ಕಷ್ಟ ಅಂದ್ಕೋಬೋದು. ಭಾಳ ಸುಲಭವಾಗಿ ಮಾಡ್ಕೊಂಬಿಡ್ಬೋದು ಚಪಾತಿನ. ನೋಡಿ ಎಷ್ಟು ದೊಡ್ಡದು ಬೇಕಾದ್ರೆ ಅಷ್ಟು ದೊಡ್ಡದು ಮಾಡ್ಕೋಬೋದು. ನೋಡಿ ಇವಾಗ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇಷ್ಟು ದೊಡ್ಡದಾಗಿ ಆಗಿದೆ. ಇದನ್ನು ಇವಾಗ ಬೇಯಿಸ್ಕೊಳ್ತಿದ್ದೀನಿ. ನೋಡಿ ಇವಾಗ ಹಂಚಿನ ಮೇಲ್ಗಡೆ ಚಪಾತಿನ ಹಾಕ್ಕೊಂಡಿದ್ದೀನಿ ನಾನು. ಹಂಚಿಗೇನು ಎಣ್ಣೆನ ಹಾಕ್ಕೊಂಡಿಲ್ಲ, ಹಾಗೇ ಚಪಾತಿ ಹಾಕ್ಕೊಂಡಿರೋದು ಬೇಯಿಸ್ಕೊಳ್ಳೋದಕ್ಕೆ.
ನೋಡಿ ಇವಾಗ ಉಳಿಸಿ ಹಾಕ್ತಾಯಿದ್ದೀನಿ. ಇದನ್ನು ಏನು ಎಣ್ಣೆನ ಹಾಕ್ಕೊಂಡಿಲ್ಲ ನಾನು. ಇವಾಗ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಯಾವ ಥರ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಎಲ್ಲದಕ್ಕೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಉಬ್ಬಿ ಬರುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ತುಂಬ ಸ್ಮೂತಾಗಿಯೂ ಇರುತ್ತೆ. ಈ ಥರ ಪೂರಿ ಥರ ಉಬ್ಬಿ ಬರುತ್ತೆ ಈ ಥರ ಚಪಾತಿ ಮಾಡಿಕೊಂಡ್ರೆ. ಇದಕ್ಕೆ ನಾವು ಪದ್ರ ಚಪಾತಿ ಅಂತೀವಿ. ನೋಡಿ ಯಾವ ಥರ ಪೂರಿ ಥರ ಉಬ್ಬುತ್ತೆ ಅಂತೇಳ್ಬಿಟ್ಟು. ಬೆಳಿಗ್ಗೆ ಮಾಡಿಟ್ರೆ ಮಧ್ಯಾಹ್ನವರೆಗೂ ತಿನ್ಬೋದು ಈ ಚಪಾತಿ, ಇಲ್ಲ ನೈಟ್ವರೆಗೂ ತಿನ್ಬೋದು, ಏನೂ ಆಗೋದಿಲ್ಲ. ಚೆನ್ನಾಗಿ ಬರುತ್ತೆ ಚಪಾತಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಗ್ಯಾಸಿನ ಮೇಲೆನೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವತ್ತು ನಾವು ಒಲೆ ಹಚ್ಚಿದ್ವಿ ನೀರು ಕಾಸೋ ಸಲುವಾಗಿ, ಅದಕ್ಕೋಸ್ಕರ ನಾನು ಒಲೆ ಮೇಲೆನೇ ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಚಪಾತಿ. ನೋಡಿ ಯಾವ ಥರ ಅಂತಂದರೆ ಅಲ್ಲೇ ಹಂಚಿನ ಮೇಲ್ಗಡೆನೇ ಬಿಟ್ಕೊಂಡ್ಬಿಡುತ್ತೆ, ಎರಡು ಸಪ್ರೇಟ್ ಆಗಿಬಿಡ್ತವೆ. ನೋಡಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ ನಾನು. ಎಲ್ಲ ಮಾಡಿಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತೇಳ್ಬಿಟ್ಟು. ಎಷ್ಟು ತೆಳುವಾಗಿ ಬಂದಿರುತ್ತೆ ನೋಡಿ. ನೋಡಿ ನನ್ನ ಕೈ ಹಿಂದ್ಗಡೆ ಕೈನೂ ಕಾಣಿಸ್ತಾ ಇದೆ, ಅಷ್ಟು ತೆಳ್ಳಗೆ ಬಂದಿದೆ ಚಪಾತಿ. ಸ್ಮೂತ್ನೂ ಅಷ್ಟೇ ಸ್ಮೂತಾಗಿದ್ದು. ಈ ಥರ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ. ಕಡಿಮೆ ಸಮಯದಲ್ಲಿ ಈ ಥರ ಚಪಾತಿ ಮಾಡ್ಕೊಂಬಿಡ್ಬೋದು. ಅರ್ಧ ಗಂಟೆಯಲ್ಲಿ ಇಷ್ಟೊಂದು ಚಪಾತಿ ಮಾಡಿದ್ದೀನಿ ನಾನು. ನೋಡಿ ಯಾವ ಥರ ಬಂದಿದೆ ಚಪಾತಿ ಅಂತೇಳ್ಬಿಟ್ಟು. ಸ್ಮೂತೂ ಇರುತ್ತೆ, ಕಡಿಮೆ ಸಮಯದಲ್ಲಿನೂ ಆಗ್ಬಿಡುತ್ತೆ. ನಿಮ್ಮ ಟೈಮನ್ನು ಸೇವ್ ಮಾಡ್ಕೋಬೋದು. ನೋಡಿ ಇವಾಗ ಚಪಾತಿ ಮಾಡೋದಾಗಿದೆ. ಇವಾಗ ತಾನೇ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ನನ್ನ ಮಗ ಅಳ್ತಾ ಇದ್ದಾನೆ. ಅವನು ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ನಾನು ಊಟ ಮಾಡ್ತೀನಿ. ನೋಡಿ ಇವಾಗ ಊಟಕ್ಕೆ ಹಾಕ್ತಾ ಇದ್ದೀನಿ. ಚಪಾತಿ ಬೆಳಿಗ್ಗೆನೇ ಮಾಡಿದೆ, ಎಷ್ಟು ಸ್ಮೂತಾಗಿದೆ ನೋಡಿ. ಅದು ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀವಿ ನಾವು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಊಟ ಮಾಡ್ತಾ ಇದ್ದೀನಿ. ಟೇಸ್ಟ್ ಯಾವ ಥರ ಇದೆ ಅಂತಂದು ನೋಡೋಣ ಬನ್ನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಈ ಥರ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನೋಡಿ ನಮ್ಮ ತಾತನವರು ಫ್ರಿಜ್ಜು ಮತ್ತು ಜೆರಾಕ್ಸ್ ಮಿಷನ್ನ ತೊಗೊಂಬಂದಿದ್ರು. ಯಾವುದೋ ಒಂದು ವಸ್ತು ಮನೆಗೆ ಬಂದ ತಕ್ಷಣ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀವಿ. ನಿಮ್ಮ ಮನೇಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ, ಯಾವ ವಸ್ತು ತೊಗೊಬಂದರೆ ಅಂತಂದು ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಪೂಜೆ ಮಾಡ್ತಾ ಇದ್ದಾರೆ. ಏನೇ ಒಂದು ಹೊಸದು ತೊಗೊಂಬಂದ್ರೂ ಪೂಜೆ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ಕೋತೀವಿ ನಾವು. ಏನೋ ಒಂಥರ ನೆಮ್ಮದಿ ನಮಗೆ ಪೂಜೆ ಮಾಡಿದರೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನೋಡಿ ಫ್ರಿಜ್ಜು ಬ್ಲೂ ಕಲರ್ ತೊಗೊಂಬಂದಿದ್ದಾರೆ. ಒಳಗಡೆ ಯಾವ ಥರ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಅವರು ಮನೆಯಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ಹೊಸದು ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿದೆ ಫ್ರಿಜ್ ಏನು. ನೋಡಿ ಜೆರಾಕ್ಸ್ ಮಿಷನ್ ಕೂಡ ಇವತ್ತೇ ಪೂಜೆ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ಕಲರ್ ಪ್ರಿಂಟೂ ಬರುತ್ತೆ ಇದರಲ್ಲಿ. ನೋಡಿ ಇವಾಗ ಪೂಜೆ ಮುಗಿಸ್ಕೊಂಡು ಬಂದೆ. ನಿನ್ನೆ ಬಟ್ಟೆಗಳೂ ಹಂಗೆ ಇದ್ದಾವೆ, ಇವತ್ತಿನ ಬಟ್ಟೆನೂ ಹಂಗೆ ಇದೆ. ಅದನ್ನೆಲ್ಲ ಮಡಚಿಡಬೇಕು ಬೇಗ ಬೇಗ ನಮ್ಮ ಪಾಪು ಎದ್ದೇಳೋಷ್ಟರಲ್ಲಿ. ನೋಡಿ ಇವಾಗ ಎಲ್ಲ ಬಟ್ಟೆನೂ ಮಡಚಿ ಇಟ್ಟಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಶುಭರಾತ್ರಿ. ಬಾಯ್ ಬಾಯ್.